ನೀವು ತಲೆನ ಕೆಳಗಿಟ್ಬಿಟ್ಟು ಕಾಲನ್ನ ತಗೊಂಡು ತಲೆ ಆಗಿ ಕೂತ್ಕೊಬಿಟ್ರೆ ನಿಮ್ಮ ಫ್ಯಾಮಿಲಿ ತಲೆ ಕೆಳಗಾಗುತ್ತೆ. ಬಿಕಾಸ್ ಯು ಆರ್ ಡಿಸಾರ್ಡರಿಂಗ್ ಗಾಡ್ಸ್ ಆರ್ಡರ್. ದೇವ್ರ ಆರ್ಡರ್ ಅದು. ಅದನ್ನು ನೀವು ಡಿಸಾರ್ಡರ್ ಮಾಡಿದ್ರೆ ನಿಮ್ಮ ಜೀವನ ಬರ್ಬಾದಾಗಿ ಹೋಗ್ಬಿಡುತ್ತೆ. ಎಲ್ಲರೂ ಓಕೆ ಅಂದ್ರೆ ಬ್ರದರ್, ಅದಕ್ಕೆ ನಾನು ಮಾಡಿಬಿಟ್ಟೆ. ಒಂದು ಕೊಡಬೇಕು ಅನಿಸುತ್ತೆ. ಎಲ್ರಿಗೂ ಓಕೆ ಇರೋದಲ್ಲ ಮಾಡಬೇಕಾಗಿರೋದು. ದೇವರು ಏನು ಹೇಳಿದಾರೋ ಅದನ್ನು ಮಾಡಬೇಕು. ಆ ಆರ್ಡರ್ ತಪ್ಪಿ ಹೋದಾಗ ಜೀವನ ಹಾಳಾಗುತ್ತೆ. ಆ್ಯಂಡ್ ಹೂ ಈಸ್ ದ ಹೆಡ್ ಆಫ್ ದ ಚರ್ಚ್? ಧರ್ಮಸಭೆಯ ಶಿರಸ್ಸು ಯಾರು? ಯೇಸು. ಹಾಗಾದರೆ ಧರ್ಮಸಭೆ ನೀಟಾಗಿ ಹೋಗಬೇಕಾದ್ರೆ ಯಾರು ಹೇಳಿದ್ದು ಕೇಳಬೇಕು? ಯೇಸು ಹೇಳಿದ್ದು ಕೇಳಬೇಕು. ಒಂದು ದೇಹಕ್ಕೆ 3 ತಲೆ ಇದ್ರೆ ಹೆಂಗಾಗುತ್ತೆ? ಒಂದು ತಲೆ ಲೆಫ್ಟ್ಗೆ ಹೋಗೋಣುತ್ತೆ, ಒಂದು ತಲೆ ಹೇಳುತ್ತೆ ರೈಟ್ಗೆ ಹೋಗು ಅಂತ, ಇನ್ನೊಂದು ತಲೆ ಹೇಳುತ್ತೆ ಮೇಲೆ ನೋಡು ಅಂತ. ನೀವೆಲ್ಲಿ ನೋಡ್ತೀರಿ? ನೀವು ಬಾಡಿ ಕಾಲು ಯಾವ ಕಡೆ ಹೋಗ್ಬೇಕೀಗ? ಎಡಕ್ಕೆ ಹೋಗ್ಬೇಕಾ, ಬಲಕ್ಕೆ ಹೋಗ್ಬೇಕಾ, ಜಂಪ್ ಹೊಡಿಬೇಕಾ? ಪಲ್ಟಿ ಹೊಡಿತೀರಾ? ಎಷ್ಟೋ ಕ್ರೈಸ್ತ ಜೀವನ, ಕ್ರೈಸ್ತ ಸಭೆಗಳು, ಕ್ರೈಸ್ತ ಗ್ರೂಪ್ಗಳು ಪಲ್ಟಿ ಹೊಡಿಲಿಕ್ಕಿದೆ ಕಾರಣ. ಬಿಕಾಸ್ ಯು ಆರ್ ರಿಪ್ಲೇಸಿಂಗ್ ದ ಹೆಡ್. Christ, Jesus Christ is the head of the church. All Christian community, all Christian prayer group, all Christian family, Jesus Christ is the head. ಯೇಸು ಕ್ರಿಸ್ತರೇ ನಮ್ಮ ಶಿರಸ್ಸು. ಅದು ಕ್ರೈಸ್ತ ಸಭೆ ಚಿಕ್ಕದಿರ್ಬೋದು, ದೊಡ್ಡ ಸಭೆ ಇರ್ಬೋದು, ಯಾವ ಸಭೆನೇ ಇರಲಿ, ಹೆಸರು ನೀವಿಟ್ಟಿದ್ದೇ ಹೆಸರು, ಓಕೆ. ಇಫ್ ಇಟ್ ಇಸ್ ಕ್ರಿಶ್ಚಿಯನ್ ಚರ್ಚ್, ಜೀಸಸ್ ಮಸ್ಟ್ ಬಿ ದ ಹೆಡ್. ಅದು ಯಾವುದೇ ಕ್ರೈಸ್ತ ಸಭೆ ಇರಲಿ, ಯೇಸು ಶಿರಸ್ಸಾಗಿರಬೇಕು. ಅಂದರೆ ವರ್ಡ್ ಆಫ್ ಗಾಡ್ ಮಸ್ಟ್ ಬಿ ದ ಪ್ರಯಾರಿಟಿ ಆಫ್ ಎವ್ರಿ ಚರ್ಚ್. ಪ್ರತಿಯೊಂದು ಸಭೆಯ ಪ್ರಯಾರಿಟಿ ದೇವರ ವಾಕ್ಯ ಆಗಿರಬೇಕು. ಯಾಕಂದ್ರೆ ದೇವರ ವಾಕ್ಯ ಯಾರು? ಯೇಸು ಕ್ರಿಸ್ತರು. ಆಗೇನಾಗುತ್ತೆ? ಆ ಸಭೆ ಫಲಭರಿತವಾಗುತ್ತೆ, ವಿಶ್ವಾಸದಲ್ಲಿ ಬಿದ್ದು ಹೋಗೋದಿಲ್ಲ.